ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚು ವಿತ್ ಯೋಗಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ನಮ್ಮ ರಿಲೇಟಿವ್ಸ್ ಒಬ್ರದ್ದು ಮದುವೆ ಇತ್ತು. ಅದಕ್ಕೋಸ್ಕರ ಕೆಂಗಲ್ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಹೆಣ್ಣು ಗಂಡು ಬಂದಿರಲಿಲ್ಲ, ದೇವ್ರ ದರ್ಶನ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ಬಂದ್ವಿ. ಇಲ್ಲೆಲ್ಲ ಇನ್ನ ಕಸ ಗುಡಿಸ್ತಾ ಇದ್ದಾರೆ. ನಾವು ಕೆಲ್ಸಕ್ಕೆ ಹೋಗ್ಬೇಕು, ಆದ್ರಿಂದ ಸ್ವಲ್ಪ ಬೇಗ ಹೋಗೋದ ಅಂತ ಬಂದು. ಆದರೆ ಗಂಡು ಹೆಣ್ಣಿನ ಬಂದಿಲ್ಲ. ಗಂಡು ಹೆಣ್ಣಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮದ್ವೆ ಇವತ್ತು ಯಾರ್ದು ಅಂದ್ರೆ ನಮ್ಮ ಅಕ್ಕಂದು. ನಮ್ಮ ದೊಡ್ಡಪ್ಪ, ನಮ್ಮ ಅಪ್ಪ ಇಲ್ವಾ, ಅವ್ರ ಅಣ್ಣ ಇಲ್ವಾ, ಅವ್ರ ಮಗಳದು. ಬೇಡ, ಚೆನ್ನಾಗಿರೋದು ಸಾಕು. ಅಯ್ಯನ ಗುಡಿ ನೋಡಿ ಫ್ರೆಂಡ್ಸ್, ಇವ್ರ ಹತ್ರ ಇರೋದು ಈ ಮೊಬೈಲು. ಅದು ಸೆಲ್ಫಿ ತಗೋಬೇಕು ಅಂತಾರೆ. ಮೈ ಡ್ಯಾಡ್ ತೆಗಿಬರಿ. ಇದೆಲ್ಲ ಮಾತಾಡ್ತಿರೋದು ನನಗೆ ಅವಳು ಮಗಳಾಗಬೇಕು ಅಂದರೆ, ನಮ್ಮ ಯಜಮಾನ್ರಿದ್ರಲ್ಲ ಅವ್ರ ರಿಲೇಟಿವ್ಸ್ ಮಗಳು ಅವಳು. ಇವರಪ್ಪ ಅಮ್ಮ ನನಗೆ ಅತ್ತಿಗೆ ಮತ್ತು ಭಾವ ಆಗಬೇಕು. ನಮ್ಮ ಯೋಗಿಗೆ ಇವರಪ್ಪ ಅಣ್ಣ ಆಗಬೇಕು. ಅದಕ್ಕೋಸ್ಕರ ನಾನು ವರಸೆಯಲ್ಲಿ ಇವಳಿಗೆ ಚಿಕ್ಕಮ್ಮ, ಇವಳು ನನಗೆ ಮಗಳು. ಇವಳೇ ವ್ಲಾಗಲ್ಲೆಲ್ಲ ಮಾತಾಡಿದ್ದಾಳೆ. ಈ ವ್ಲಾಗ್ ಫುಲ್ಲೂ ಅವಳೇ ಮಾತಾಡಿರೋದು ಜಾಸ್ತಿ. ಇವರೇ ವಸಂತ ಅವರ ಅಪ್ಪ ಅಮ್ಮ. ನನಗೆ ಅತ್ತಿಗೆ ಮತ್ತು ಭಾವ ಆಗಬೇಕು ಇವರು. ನಾನು ತುಂಬ ದಿನ ಆದಮೇಲೆ ದೇವಸ್ಥಾನಕ್ಕೆ ಬಂದಿರೋದು. ಕೆಂಗಲ್ ದೇವಸ್ಥಾನಕ್ಕೆ ತುಂಬ ದಿನ ಆಗೋಯಿತು. ದೇವ್ರ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಬಂದ್ವಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಟಿಫನಿಗೆ ಹೋದ್ವಿ. ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡಿದರು. ಇವಳು ಇನ್ನೊಬ್ಳು ಮಗಳಾಗಬೇಕು, ವಸಂತನ ತಂಗಿ ಭೂಮಿಕಾ. ಅದನ್ನು ವ್ಲಾಗಲ್ಲಿ ತೋರ್ಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ಅಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೆ ವಾಯ್ಸ್ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕಾಣಿಸ್ತಿದ್ದಾರಲ್ಲ ಅವರೇನೆ ಮದುವೆ ಹೆಣ್ಣು. ಇನ್ನೂ ಕೂಡ ಗಂಡು ಹೆಣ್ಣು ನಿಲ್ಲಿಸಿರಲಿಲ್ಲ. ಕೆಲ್ಸಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ರಿಲೇಟಿವ್ಸ್ಗೆಲ್ಲ ಹೇಳ್ಬಿಟ್ಟು ನಾವು ವಾಪಸ್ ರಿಟರ್ನ್ ಆಗ್ತಾ ಇದ್ದೀವಿ. 9:30 ಅಷ್ಟರಲ್ಲಿ ಮತ್ತೆ ಕೆಲ್ಸಕ್ಕೆ ಹೋಗಬೇಕು ಅಂದ್ಬಿಟ್ಟು ಹೊರಟ್ಬಿಟ್ವಿ. ಈ ವ್ಲಾಗ್ನ ನಾನು ಮಧ್ಯಾಹ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮತ್ತು ನಾನು ಮತ್ತು ವಸಂತ ವಾಪಸ್ ಹೊರಟ್ವಿ. ಅವಳೇ ಈ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಟ್ಟಿರೋದು. ನನ್ನ ವ್ಲಾಗ್ ಮಾಡೋದಕ್ಕೂ ಕೂಡ ಇನ್ಸ್ಪಿರೇಷನ್ನೇ ಅವಳು. ವ್ಲಾಗ್ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ನಿನಗೆ ಅಂತ ಅವಳು ಮಾಡಿಸ್ತಿರೋದು. ಎವ್ರಿ ಡೇ ನನಗೆ 2 ಅವರ್ಸ್ ಬ್ರೇಕ್ ಇರುತ್ತೆ. ಆಗ ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ಎಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು. ಪ್ಲ್ಯಾನ್ ಮಾಡಿದಾಗ ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ ಇದು. ಸೊ ಅದಕ್ಕೆ ವೆಡ್ನೆಸ್ಡೇ ಆಫರ್ ಇರುತ್ತಲ್ಲ, ಕಾಂಬೋ ಆಫರ್ಸು. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು KFCಗೆ ಬಂದ್ವಿ. ಇವರೆಲ್ಲ ನನಗೆ ಆಫೀಸ್ ಕೊಲೀಗ್ಸು. ಇವಳು ಪ್ರೀತಿ ಅಂತ, ಇವ್ರು ನಮ್ಮ ಅಕ್ಕ ಶ್ವೇತಕ್ಕ, ಆ್ಯಂಡ್ ಇವನು ಯುವರಾಜ್. ಕಾಂಬೋ ಆಫರಲ್ಲಿ ಏನೇನಿತ್ತು ಅದನ್ನ ಮಾತ್ರ ತೊಗೊಂಡ್ವಿ. ಎಲ್ಲ ಸ್ನ್ಯಾಪ್ ಹಾಕೋದಕ್ಕೆ ವಿಡಿಯೋ ಮಾಡ್ತಿದ್ರೆ, ನಾನು ವ್ಲಾಗ್ಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಕಾಲೇಜ್ ಟೈಮಲ್ಲಿ KFCಗೆ ಹೋಗಿದ್ದಿದ್ದು ಲಾಸ್ಟು. ಮತ್ತು ನಾನು ಮದುವೆ ಆಗಿ ಬಂದಾಗಿಂದ ಒಂದು ಸರಿನೂ ಹೋಗಿರಲಿಲ್ಲ. ಇಲ್ಲೇ ಹತ್ರದಲ್ಲಿತ್ತು, ಬಟ್ ನಮ್ಗೆ ಹೋಗೋಕ್ಕೆ ಟೈಮೇ ಇರಲಿಲ್ಲ. ಹೋಗಬೇಕು ಅಂತ ತುಂಬ ಸತಿ ಪ್ಲ್ಯಾನ್ ಮಾಡಿದ್ದೀವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಒಟ್ನಲ್ಲಿ ಮನೆಗೆ ಮಾತ್ರ ಒಂದು ಸತಿ ತಂದುಕೊಟ್ಟಿದ್ರು ನಮ್ಮ ಯಜಮಾನ್ರು. ಆವಾಗ ತಿಂದಿದ್ದೆ ಲಾಸ್ಟು. ಮತ್ತು ಇವತ್ತೇ ಹೋಗಿರೋದು. ತುಂಬ ಚೆನ್ನಾಗಿತ್ತು. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಆ್ಯಂಡ್ ವಿಡಿಯೋಸ್ನ ನೋಡ್ತೀರಾ, ಲೈಕ್ ಮಾಡಲ್ಲ, ಲೈಕ್ ಮಾಡಿ. ಆ್ಯಂಡ್ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೂ ನೆಕ್ಸ್ಟ್ ವಿಡಿಯೋಸ್ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತದು. ಅದಕ್ಕೋಸ್ಕರ. ಆಮೇಲೆ ಲಾಸ್ಟಲ್ಲಿ ಅಕ್ಕ ವಿಡಿಯೋ ಆಫ್ ಮಾಡು ಸಾಕು, ತಿನ್ನೋದು ಬಿಟ್ಬಿಟ್ಟು ಬರೀ ವಿಡಿಯೋ ಅಂತಿದೆಯಾ ಅಂತ ಅಂದ್ಬಿಟ್ಟು ಆಫ್ ಮಾಡಿಸ್ತಿದ್ದಾರೆ. ಅವನಿಗೆ ತಿನ್ನೋಕ್ಕಾಗಿಲ್ಲ ಅಂದರೆ ಲೇಟಾದರೂ ಅವ್ನು ತಿಂತಾನೆ. ಲಾಸ್ಟಲ್ಲಿ ನೋಡಿ ಫ್ರೆಂಡ್ ತಿನ್ನಲಿಲ್ಲ, ತಿನ್ನೋಕ್ಕಾಗಲೇ ಇಲ್ಲ. ತಿನ್ನೋಕ್ಕಾಗಲಿಲ್ಲ ಫ್ರೆಂಡ್. ಅದೇನೋ ಒಂಥರ ಕಪ್ಪು ಕಿತ್ತು ತಿನ್ನುತ್ತಾನೆ. ಏನಕ್ಕ ಪಾರ್ಸಲ್ ಮಾಡ್ತಿದ್ದೆ, ಬೇರೆ ಪಾರ್ಸಲ್ ಮಾಡ್ತಿದ್ದೆ. ಒಂದು ಇದು ಲೆಗ್ ಪೀಸ್ ಅಣ್ಣಂಗ. ನನ್ನ ಗಂಡ ತಿನ್ಲಿಲ್ಲ ಅಂದ್ರೆ ನಂಗೆ ಹೊಟ್ಟೆ ಉರಿ ಅಂತ. ಅಣ್ಣಂಗ ಹ್ಞೂ ಹಿಡ್ದೀನಿ ಬರ. ನಾನು ಮಾಡಿ ಹಿಡಿದ್ಲು ಅಂತೆ. ಬಾರೆ ಹಿಡ್ದೀನಿ ಬಾರೆ. ಸಕ್ಕತ್ತಾಗಿ ಬಂದಿದ್ವಿ ಬಿಡೆ.
ನನ್ನ ಮಗಳು ಊರಿಗೆ ಹೋಗಿ ಒಂದು ವಾರ ಆಗಿತ್ತು. ಒಂದು ವಾರ ಆದಮೇಲೆ ನಮ್ಮ ಮಮ್ಮಿ ಕರ್ಕೊಬಂದಿದ್ದಾರೆ. ಅವಳ ರಿಯಾಕ್ಷನ್ ಹೇಗಿದೆ ಅಂತ ನೋಡೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಇದು ಬಳೆ ಎಲ್ಲ ತುಟ್ಕೊಂಡ್ಬಿಟ್ಟಿದ್ದೀರಾ, ಬಳೆ ಎಲ್ಲ. ನಮ್ಮಮ್ಮ ಬಂದಿದ್ರಲ್ಲ, ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡಿದರೆ ಮಮ್ಮಿ ಕಾಳು ಇದಕ್ತಾ ಇದ್ದಾರೆ. ಏನದು ಸೂಪರ್ ಆಗದ? ಏನದು ಸೂಪರ್? ಏನದು ಸೂಪರ್ ಚೆನ್ನಾಗದ? ಅಪ್ಪ ಬರ್ತಾರೆ ಇವಾಗ, ಆಯ್ತಾ? ಇಲ್ಲೇ ಬಿಚ್ಕೊಂಡಿರೋ. ಓಕೆ, ಹ್ಞೂ, ಅಲ್ಲಿರು. ಕಾರ್ತಿಕ ಅಲ್ವಾ, ನಮ್ಮಮ್ಮ ಚಿಕನ್ ತಿನ್ನಲ್ಲ, ಅದಕ್ಕೋಸ್ಕರ ಇದ್ಕಿದ ಬೇಳೆ ಸಾಂಬಾರು ಮತ್ತು ವಡೆ ಮಾಡಿದ್ದೀವಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.